ಬನ್ನಿ ಈ ಇಂಜಿನ್ಗೂ ವ್ಯತ್ಯಾಸ ಏನು ಅಂತ ಹೇಳ್ತೀನಿ. ನಮಸ್ಕಾರ ಅನ್ಕೊಂಡಿಚಿವ ಎಲ್ರಿಗೂ. ನಾನಿವತ್ತು ಇಂಡಿಯಾದ ಹಿಸ್ಟ್ರಿಯಲ್ಲೇ ಪರ್ಫಾರ್ಮೆನ್ಸ್ 2 ಸ್ಟ್ರೋಕ್ ಬೈಕ್ 2 ಲೆಜೆಂಡ್ರಿ ಗಾಡಿಗಳು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಒಂದು ಯಮಹಾ RXZ 5 ಸ್ಪೀಡ್, ಇನ್ನೊಂದು ಸುಜುಕಿ ಅವರ ದಿ ಬಾಸ್ ಅಂತ ಕರ್ಸ್ಕೊಂಡಿರೋ ಶೋಗನ್. ಎರಡೂ ಐಕಾನಿಕ್ ಗಾಡಿಗಳೇ. ಇದಕ್ಕೂ ಒಂದು ಪ್ಲಸ್ ಪಾಯಿಂಟ್ ಇದೆ, ಇದಕ್ಕೂ ಒಂದು ಪ್ಲಸ್ ಪಾಯಿಂಟ್ ಇದೆ. ಆದರೆ ನೀವು ರೋಡಲ್ಲಿ ಜಾಸ್ತಿ ನೋಡೋದು ಯಮಹಾ RX ಗಾಡಿಗಳು. ಸುಜುಕಿ ಶೋಗನ್ಗಳು ಯಾಕೆ ಜಾಸ್ತಿ ಓಡಲ್ಲ, ಆದರೂ ಇದಕ್ಕೆ ಯಾಕೆ ಮೆಂಟಲ್ ಫ್ಯಾನ್ ಬೇಸ್ ಇದ್ದಾರೆ, ಯಮಹಾಗೂ ಯಾಕೆ ಜಾಸ್ತಿ ಫ್ಯಾನ್ ಬೇಸ್ ಇದ್ದಾರೆ? ಎರಡಕ್ಕೂ ಕಂಪ್ಯಾರಿಸನ್ ಸಿಂಪಲಾಗಿ ಕೊಡಬೇಕಂದ್ರೆ, ಶೋಗನ್ನು ಒಂದು ಸ್ಮಾಲ್ ಕೆಪಾಸಿಟಿ ರೇಸ್ ಇಂಜಿನ್ಗೆ ನಂಬರ್ ಪ್ಲೇಟ್ ಹಾಕಿ ಕೂರಿಸಿ ಮಾರಿದ್ರೆ ಹೆಂಗಿರುತ್ತೋ ಆ ಥರ ಗಾಡಿ. RXZ ಬಂದು ಒಂದು ಸ್ಟ್ರೀಟ್ ಓಡ್ಸೋಕ್ಕೆ ಅಂತ ಮಾಡಿರೋ ಇಂಜಿನ್ನು, ಆದರೆ ಇದಕ್ಕೆ ರೇಸ್ ಪೊಟೆನ್ಷಿಯಲ್ ಇದೆ. That's the beauty of 2 stroke. ಬನ್ನಿ ಈ ಇಂಜಿನ್ಗೂ ವ್ಯತ್ಯಾಸ ಏನು ಅಂತ ಹೇಳ್ತೀನಿ. ಶೋಗನ್ ಬಂದು 108cc ಪಿಸ್ಟನ್ ಪೋರ್ಟೆಡ್ 2 ಸ್ಟ್ರೋಕ್ ಇಂಜಿನ್ನು, ಆದರೆ 14 bhp ಮಾಡುತ್ತೆ. ಯಮಹಾ RXZ ಬಂದು 132cc, ಆದರೆ ರೀಡ್ ವ್ಯಾಲ್ವಿಂದ ಕಂಟ್ರೋಲ್ ಮಾಡೋದ್ರಿಂದ 14 bhp ಮಾಡುತ್ತೆ. ಸೊ ಇದು 14 bhp, ಇದು 14 bhp, ಆದರೆ ಶೋಗನ್ ಬಂದು ಬರೀ 108cc, RX ಬಂದು 135cc. ಸುಜುಕಿ ಅವ್ರು ಏನು ಡಮ್ಮಿ ಇಲ್ಲ ಗುರು. ಯಮಹಾ ಗಾಡಿಗಳು ಫೇಮಸ್ ಆಗಿರೋದಕ್ಕೂ ಒಂದು ರೀಸನ್ ಇದೆ, ಹೇಳ್ತೀನಿ. ಆದರೆ ಇವ್ರೇನು ಮಾಡ್ತಾರೆ, ರೀಡ್ ವಾಲ್ನ ಕಟ್ ಮಾಡಿಬಿಟ್ಟು ಕಾರ್ಬ್ರೇಟ್ರಿಂದ ಸೀದಾ ಏರ್ ಮತ್ತು ಫ್ಯೂಯಲ್ ಮಿಕ್ಸ್ಚರ್ ಎರಡೂ ಸೀದಾ ಕ್ರ್ಯಾಂಕ್ ಹೊಡಿಯೋಕ್ಕೆ ಕೊಡ್ತಾರೆ. ಸೊ ಇನ್ಪುಟ್ ಟೈಮಲ್ಲಿ ಏನಾಗುತ್ತೆ, ಜಾಸ್ತಿ ಟೈಮ್ ಇರುತ್ತೆ, ಜಾಸ್ತಿ ಗಾಳಿ, ಜಾಸ್ತಿ ಫ್ಯೂಯಲ್ ಬರುತ್ತೆ, ಪಟ್ ಅಂತ ಬರ್ನಾಗ ಹೊಡಿಯುತ್ತೆ. ಆದರೆ ಇದು ಲೋ ಎಂಡಲ್ಲಿ ಸ್ವಲ್ಪ ಸ್ಲೋ. 8000 RPM ತನಕ ನಿಮಗೆ ಸ್ವಲ್ಪ ಲ್ಯಾಗೆ ಅನಿಸುತ್ತೆ. ಅದಾದಮೇಲೆ ಕಂಡ್ರೆ ಇರೋದು ಆಟ 14000 RPM ತನಕ ರೆವ್ ಮಾಡುತ್ತೆ. ಆದರೆ ಯಮಹಾ RXZ ಇಂಜಿನ್ ಆ ಥರ ಅಲ್ಲ. ಈ ಇಂಜಿನ್ ಮಾಡಿರೋದು ಇಲ್ಲಿದೆ ನೋಡಿ, ಇಲ್ಲೇ ರೀಡ್ ವ್ಯಾಲ್ವ್ ಇದೆ. ರೀಡ್ ವ್ಯಾಲ್ವು ಎಷ್ಟು ಏರ್ನ ಕಳಿಸ್ಬೇಕು ಅಂತ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಇಲ್ಲಿ ಒಳಗಡೆ ಸ್ವಲ್ಪ ಕೆಲಸ ಆಗ್ತಾ ಇರುತ್ತೆ. ಸೊ ನೀವು ಥ್ರಾಟಲ್ ಓಪನ್ ಮಾಡ್ತಿದ್ದಂಗೆ ರೀಡ್ ವ್ಯಾಲ್ ಓಪನ್ ಆಗುತ್ತೆ. ಇದು ಲೋ ಮತ್ತು ಮಿಡ್ ರೇಂಜ್ಗೆ ಡಿಸೈನ್ ಮಾಡಿರೋ ಇಂಜಿನ್ನು. ಸೊ ಪ್ರಾಕ್ಟಿಕಲಿ ಹೇಳಬೇಕಂದ್ರೆ ದಿನನಿತ್ಯ ಓಡಾಡ್ಸೋದಕ್ಕೆ ಮಾಡಿಸಿರೋ ಇಂಜಿನ್ನು. ಆದರೆ ಪೋರ್ಟ್ ಮಾಡಿದ್ರೆ ಗಾಡಿ ರೇಸಿಂಗ್ ಕೆಪಾಸಿಟಿ ಇದೆ. ಆದರೆ ಶೋಗನ್ ಆ ಥರ ಮಾಡಿಲ್ಲ. ಸೀದಾ ಒಂದೇ ಸಲ ನೀನು ರೇಸ್ ಆಡ್ಕೋಗುರು ಅಂತ ಹೇಳಿ TVS ಸುಜುಕಿ ಕಾಂಬಿನೇಷನಲ್ಲಿ ಮಾಡಿ ಬಿಟ್ಬಿಟ್ಟಿದ್ದಾರೆ. ಸೀದಾ ಡೈರೆಕ್ಟ್ ಇಂಜಿನ್ಗೆ ಏರು ಮತ್ತು ಪೆಟ್ರೋಲು ಹೊಡಿತಾ ಇರುತ್ತೆ. ಆದರೆ RX ಸೀರೀಸ್ಗಳಲ್ಲಿ ಡೈರೆಕ್ಟ್ ಹೊಡಿಯಲ್ಲ, ಅಲ್ಲೂ ಕಂಟ್ರೋಲ್ ಆಗಿದೆ. ಸೊ ಇದೇನಪ್ಪ ಅಂದರೆ ತುಂಬ ಟಾಪ್ ಎಂಡ್ ಓಡೋಕ್ಕಲ್ಲ, ಇದು ಟಾಪ್ ಎಂಡ್ ಓಡೋ ಥರ ಮಾಡ್ಬೋದಷ್ಟೇ. ಯಮಹಾ RXZ ಬಂದು ಲೋ ಎಂಡಿಂದನೇ ಟಾರ್ಕಿ ಬರುತ್ತೆ. ಆದರೆ ಶೋಗನ್ ಬಂದು ಫಸ್ಟು ಒಂದು ಸ್ವಲ್ಪ ಲ್ಯಾಗ್ ಅನಿಸುತ್ತೆ. ಓಡ್ಸೋಕ್ಕೆ ಬರದೇ ಇರೋರು ಓಡಿಸಿದ್ರೆ ಇದೇನು ಗುರು ಗಾಡಿ ಹಿಂಗೈತೆ ಅಂತ 8000 RPMಗೆ ಎತ್ಕೋತಿದ್ದಂಗೆ ಕಿತ್ಕೊಳ್ಳುತ್ತೆ ನೋಡಿ. ಬಗ 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 ಅಂತ ಆರ್ತಾ ಇರುತ್ತೆ ಗಾಡಿ. ಸೊ ಈ ಶೋಗನ್ನು ಬೈ ಬರ್ತು DNA ರೇಸಿಂಗ್ DNA ಬಂದ್ಬಿಟ್ಟಿದೆ. ಆದರೆ ಯಮಹಾ RXಗಳಿಗೆ ರಿಲಯಬಿಲಿಟಿನೇ ಬೈ ಬರ್ತ್ ಬಂದಿದೆ. ಅದಕ್ಕೋಸ್ಕರನೇ ನೀವು ಯಮಹಾ RX ಗಾಡಿಗಳನ್ನ ರೋಡಲ್ಲಿ ಜಾಸ್ತಿ ನೋಡ್ತೀರಾ, ಆದರೆ ಸುಜುಕಿಗಳನ್ನ ನೋಡಲ್ಲ. ಇದು ರ್ಯಾಲಿ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ರೋಡಲ್ಲೂ ನೋಡ್ಬೋದು, ಆದರೆ ಇಷ್ಟು ರಿಲಯಬಿಲಿಟಿ ನಿಮಗೆ ಈ ಗಾಡಿ ಕೊಡೋದಿಲ್ಲ. ತುಂಬ ಲಾಂಗಲ್ಲಿ ಓಡ್ಸೋಕ್ಕಾಗಲ್ಲ. ಇನ್ನೂ ಒಂದು ರೀಸನ್ ಇದೆ, ಯಾಕಪ್ಪ ಅಂತ ಹೇಳಿದ್ರೆ, ಇವರು ಸೀದಾ ಡೈರೆಕ್ಟ್ ಹೊಡೆದ್ಬಿಟ್ಟಿದಾರಾ. ಹೈ ಎಂಡಲ್ಲಿ ಸಖತ್ತಾಗಿ ಓಪನ್ ಆಗುತ್ತೆ. ಎಷ್ಟೊತ್ತು ಅಂತ 2 ಸ್ಟ್ರೋಕ್ ಇಂಜಿನ್ನು ಚಚ್ತಾನೆ ಇರುತ್ತೆ ಗುರು. ಏನಾಗುತ್ತೆ, ಫ್ಯಾಕ್ಟ್ರಿಯಿಂದನೇ ಇದಕ್ಕೆ ಪೋರ್ಟ್ ಮಾಡಿ ಕೊಟ್ಟಿದ್ದಾರಲ್ಲ. ಸೊ ನಿಮಗೆ ಒಂದೇ ಸರಿ ಲೀನಿಯರಾಗಿ ಓಡ್ತಾ ಇರುತ್ತೆ. ಟ್ಯೂನಿಂಗ್ ಬಂದು ಕಂಪ್ನಿಯವರೇ ಲೀನಿಯರ್ ಆಗಿ ಮಾಡಿಬಿಟ್ಟಿದ್ದಾರೆ. ಅಂದರೆ ಇಷ್ಟಿಷ್ಟು ಪೆಟ್ರೋಲು ಏರು ಹೋಗ್ತಾನೇ ಇರಬೇಕು ಅಂತ. ನೀವು ಜಾಸ್ತಿ ಹಿಂಡ್ದಾಗ ಏನಾಗುತ್ತೆ, ಚೆನ್ನಾಗಿ ಓಡುತ್ತೆ. ಜಾಸ್ತಿ ಹಿಂಡ್ತಾನೆ ಕೂತಿದಾಗ ಸೀಸ್ ಆಗುತ್ತೆ. ಆದರೆ ಯಮಹಾದಲ್ಲಿ ಹೆಂಗೆ ಅಂದರೆ ಸ್ವಲ್ಪ ರಿಚ್ಚಿಂಗ್ನ ನಾವು ಮ್ಯಾನೇಜ್ ಮಾಡ್ಬೋದು. ಜಾಸ್ತಿ ಟಾರ್ಕಿ ಗಾಡಿ ಇರೋದ್ರಿಂದ ಫಸ್ಟಿಂದನೇ ಫ್ಯೂಯಲ್ ಫ್ಲೋ ಜಾಸ್ತಿ ಇರುತ್ತೆ. ಇಲ್ಲಿ ಲೋ ಎಂಡಲ್ಲಿ ಜಾಸ್ತಿ ಫ್ಯೂಯಲ್ ಆಗೋಗುತ್ತೆ ಅಂತ ಸ್ವಲ್ಪ ಬ್ಯಾಕ್ ಫೈರ್ ಆಗ್ತಾ ಇರುತ್ತೆ, ಸ್ವಲ್ಪ ಸ್ಲಾಗಿಶ್ ಇರುತ್ತೆ. ಬಟ್ ಇಲ್ಲಿ ಹಂಗಲ್ಲ, ಲೋ ಎಂಡಿಂದನೂ ಮಿಡ್ ರೇಂಜ್ ತನಕನೂ ಮೊದಲೇ ಎಷ್ಟು ಬೇಕೋ ಅಷ್ಟು ಪೆಟ್ರೋಲು ಏರು ಸಪ್ಲೈ ಆಗ್ತಾ ಇರೋದ್ರಿಂದ ನಿಮಗೆ ಇನಿಷಿಯಲಿ ಲ್ಯಾಗ್ ಅಂತ ಅನಿಸಲ್ಲ. ಟಾಪ್ ಎಂಡಲ್ಲಿ ಇದಕ್ಕೂ ಪ್ರಾಬ್ಲಮ್ಮೇ, ಯಾಕೆಂದರೆ ಒಂದೇ ಸಲ ಹಿಡ್ಕೊಂಡು ಕೂತ್ಕೋಬಾರ್ದು. ಇದೇನಿದ್ರು ಟಾಪ್ ಎಂಡ್ ಓಡಬೇಕು ಅಂದರೆ ನೀವು ಸ್ವಲ್ಪ ಕೈ ಕೆಲಸ ಮಾಡಿರಲೇಬೇಕು. ಇದಕ್ಕೇನು ಕೆಲಸ ಮಾಡೋಂಗಿಲ್ಲ,
ಚೆನ್ನಾಗಿ ಚೆಚ್ಚಾಡ್ಬೋದು, ಆದರೆ ಒಂದೇ ಸಮ ಹಿಡ್ಕೊಂಡು ಕೂರಂಗಿಲ್ಲ. ಅದೇ ಕಾರಣಕ್ಕೆ ಲಾಂಗ್ ಹೋದರೆ ಸೀಸ್ ಆಗ್ತಾನೆ ಇರುತ್ತೆ. ಇದೇ ಕಾರಣಕ್ಕೆ ಸುಜುಕಿ ಅವರ ಶೋಗನ್ನು ಫೇಲ್ಯೂರ್ ಮಾಡೆಲ್ ಅಂತ ಕರೆಸ್ಕೊಳ್ಳುತ್ತೆ. ಇಷ್ಟು ಡೀಟೇಲ್ಸ್ನ ನಿಮ್ಗೆ ಇದುವರೆಗೂ ಯಾರು ಈ ರೇಂಜ್ಗೆ ಎಕ್ಸ್ಪ್ಲೇನ್ ಮಾಡಿರಲ್ಲ. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇನ್ನೂ ವಿಷಯಗಳಿದೆ, ಹೇಳ್ತೀನಿ ಬನ್ನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಇದೇ ವಿಡಿಯೋನ ನೀವು ಇನ್ಸ್ಟಾಲ್ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ. ನನಗೂ ಜೋಶ್ ತುಂಬಿ ಈ ಥರಗಳನ್ನ ಬಿಡ್ತಾನೆ ಇರ್ತೀನಿ. ಬಟ್ ಅಗೇನ್ ಪ್ರಾಬ್ಲಮ್ ಏನಪ್ಪ, ಚೆನ್ನಾಗಿ ಹೈ ಸ್ಪ್ರಿಂಟ್ ಗೇರು ಟಾಪಲ್ಲಿ ಚೆನ್ನಾಗಿ ಓಡ್ತಾ ಇರುತ್ತೆ, ಓಡ್ತಾ ಸೀಸ್ ಆಗಿಬಿಡುತ್ತೆ. ಲಾಂಗಲ್ಲಿ ತಗೊಂಡು ಹೋಗೋದಕ್ಕೆ ಜನ ಭಯ ಪಡ್ತಾರೆ ಗುರು ಶೋಗನ್ನ. ಆ್ಯಕ್ಚುಲಿ RXಗಳು ಅಷ್ಟೇ, ಒಂದು 40-50 ಕಿಲೋಮೀಟ್ರಿಗೆಲ್ಲ ಕೂಲ್ ಡೌನ್ ಮಾಡಬೇಕು, ಸಮಾಧಾನ ಆಗಬೇಕು. ಬಟ್ ಈ ಗಾಡಿಗಳು ಹೆಂಗೆ ಅಂದರೆ ಹೀಟ್ ಆಗ್ತಾ ಹೊಡಿ ಇನ್ನೂ ಚೆಚ್ಚು ಅಂತ ಕೇಳ್ತಾ ಇರುತ್ತಲ್ಲ, ಆ ಭಯದಿಂದನೇ ಸುಜುಕಿ ಶೋಗನ್ಗಳು ಸಿಕ್ಕಾಪಟ್ಟೆ ಸೀಸರ್ ಇಶ್ಯೂಸ್ ಬರ್ತಿತ್ತು. ಅದಕ್ಕೋಸ್ಕರ ಯಾರು ಶೋಗನ್ಗಳನ್ನ ಜಾಸ್ತಿ ತೊಗೊಂಡಿಲ್ಲ. ಇದ್ರ ಬಗ್ಗೆ ಗೊತ್ತಿರೋರು, ಪ್ಯಾಷನೇಟ್ ಆಗಿರೋರು, ರ್ಯಾಲಿಗಳಿಗೆ, ಆಫ್ ರೋಡ್ಗಳಿಗೆ ಯೂಸ್ ಮಾಡೋರು ಇವಾಗಲೂ ಯೂಸ್ ಮಾಡ್ತಾ ಇದ್ದಾರೆ, ಹಾಗೆ ಇಟ್ಕೊಂಡಿದ್ದಾರೆ. ಕೆಲವರು ಕಲೆಕ್ಟರ್ಸ್ ಇಟ್ಕೊಂಡಿದ್ದಾರೆ. ಅದು ಬಿಟ್ಟರೆ ರಸ್ತೆ ರಾಜ ಅಂತಲೇ ಹೇಳ್ಬೋದು ನಮ್ಮ ಯಮಹಾ RX ಗಾಡಿಗಳು. ನಿಮಗೆ ಎರಡು ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡ್ಬೇಕಂತ ಗೊತ್ತಲ್ಲ. ಹಾಗೆ ಇನ್ನೊಂದು ಪಾಯಿಂಟ್ ಮರ್ತಿದ್ದೆ, ಯಮಹಾದವರು ಕೊಡೋ ಡಿಸೈನ್ ಥರ ಸುಜುಕಿ ಅವರು ಕೊಡಲೇ ಇಲ್ಲ ಗುರು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ತಿಳಿಸಿ. ಸೀರಿಯಸ್ಲಿ ನಾನು ಯಾವತ್ತೂ ವ್ಯೂವರ್ಸ್ಗೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹಿಂಸೆ ಕೊಟ್ಟಿಲ್ಲ. ದಯವಿಟ್ಟು ನೀವೇ ಮಾಡ್ಕೊಂಬಿಡಿ. ಇನ್ನೂ ಈ ಥರ ಜಮ್ ಗಾಡಿಗಳನ್ನ ತೋರಿಸ್ತಾನೆ ಇರ್ತೀನಿ. ಚಾಪೆ ಬೇಕಾದ್ರೆ ಚಾಪೆ ತಗೊಳ್ಳಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು?